ಎಲ್ರಿಗೂ ನಮಸ್ಕಾರ. ಲೇತ್ ಆ್ಯಂಡ್ ಮಿಲ್ಲಿಂಗ್ ಮಿಷಿನ್ ಪ್ರಾಕ್ಟೀಸ್ ಏನು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಸೀರೀಸ್ ಮತ್ತು ಇದನ್ನು ಕೂಡ ಎಲ್ಲ ವೀಕಲ್ಲೂ ಕೂಡ ಪ್ರತಿಯೊಂದು ಕ್ವಿಝ್ MCQಸು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ನ ನಾವು ಲರ್ನ್ ಮಾಡಿದ್ದೀವಿ. ಸಿಮಿಲರ್ ಟು ದ್ಯಾಟ್ ಇಲ್ಲೂ ಕೂಡ ಲೇತ್ ಮತ್ತು ಮಿಲ್ಲಿಂಗ್ ಮಿಷಿನ್ಸ್ ರಿಲೇಟೆಡ್ಟು ಯಾವ್ಯಾವ ಥರ MCQs ಬರಬಹುದು, ಯಾವ್ಯಾವ ಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಪುಟ್ಸ್ ಕೊಡ್ತಾ ಬರ್ತೀನಿ. ಇಟ್ ಡಸಂಟ್ ಮೀನ್ ದಟ್ ಇಷ್ಟೇ ಇರುತ್ತೆ ಅಂತ ಅಲ್ಲ ಕಂಟೆಂಟು. ಈ ಒಂದು ರೆಫರೆನ್ಸ್ ಇಟ್ಕೊಂಡು ಯು ಕ್ಯಾನ್ ಲರ್ನ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್ ಸೊ ದಟ್ ಯು ಕ್ಯಾನ್ ಈಸಿಲಿ take up any type of question in your examination, not only for your examination, that this might helpful for your interview preparation and future ಏನಾದರೂ ಜಾಬ್ಗೆ ಹೋಗಬೇಕು ಅಂದರೆ ಅಲ್ಲೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಲೆಟ್ ಅಸ್ ಮೂವ್ ಆನ್ ಟು ದ ಕ್ವಶನ್. ಮಿಲ್ಲಿಂಗ್ ಆಪ್ರೇಷನ್ ಯೂಸಸ್ ಅಂತ ಕೇಳಿದ್ದಾರೆ. ಯಾವ ಥರ ಕಟರ್ನ ನಾವು ಅಥವಾ ಯಾವ ಥರ ಕಟಿಂಗ್ ಟೂಲ್ನ ನಾವು ಮಿಲ್ಲಿಂಗ್ ಆಪ್ರೇಷನ್ಸಲ್ಲಿ ಯೂಸ್ ಮಾಡ್ತೀವಿ? ಈಸ್ ಇಟ್ ಎ ಡ್ರಿಲ್ ಬಿಟ್? ಸೊ ನೋ, ಡ್ರಿಲ್ ಬಿಟ್ ಅಲ್ಲ. ಡ್ರಿಲ್ ಬಿಟ್ ಯೂಸ್ ಮಾಡೋದು ನಾವು ಡ್ರಿಲ್ಲಿಂಗ್ ಮಿಷಿನಲ್ಲಿ ಗ್ರೈಂಡಿಂಗ್ ಮಾಡ್ಬೇಕಾದ್ರೆ ಗ್ರೈಂಡಿಂಗ್ ವಿಲ್ ಯೂಸ್ ಮಾಡ್ತೀವಿ. ನಿಮಗೆ ಇದೆರಡರ ಮಧ್ಯೆ ಕನ್ಫ್ಯೂಷನ್ ಆಗ್ಬೋದು. ಇದು ತುಂಬ ಸಿಂಪಲ್ಲು. ಮಲ್ಟಿ ಪಾಯಿಂಟ್ ಕಟ್ಟರು ಮಿಲ್ಲಿಂಗಲ್ಲಿ ಯೂಸ್ ಮಾಡ್ತೀವಿ, ಸಿಂಗಲ್ ಪಾಯಿಂಟ್ ಕಟ್ಟರು ಲೇತಲ್ಲಿ ಯೂಸ್ ಮಾಡ್ತೀವಿ. ಇಷ್ಟನ್ನು ತಿಳ್ಕೊಳ್ಳಿ ಸಾಕು. ಸೊ ಮಲ್ಟಿ ಪಾಯಿಂಟ್ ಕಟ್ಟರ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೆಕೆಂಡ್ ಕ್ವಶನ್, ವಿಚ್ ಆಪರೇಷನ್ ಪ್ರೊಡ್ಯೂಸಸ್ ಎ ರಫ್ ಸರ್ಫೇಸ್ ಫಾರ್ ಎ ಗ್ರಿಪ್? ಸೊ ಇಲ್ಲಿ ಗ್ರಿಪ್ ಅಂತ ಬಂದ ತಕ್ಷಣ ಯು ಕ್ಯಾನ್ ಈಸಿಲಿ ಗೆಸ್. ಸೊ ಗ್ರಿಪ್ ಮಾಡುವಂಥದ್ದು ನರ್ಲಿಂಗ್. ಡ್ರಿಲ್ಲಿಂಗ್ ಅನ್ನೋದು ಓಲ್ನ ಪ್ರೊಡ್ಯೂಸ್ ಮಾಡುತ್ತೆ, ಟರ್ನಿಂಗ್ ಅನ್ನೋದು ಸಿಲಿಂಡ್ರಿಕಲ್ ಶೇಪ್ಸ್ನ ಕೊಡುತ್ತೆ, ಬೋರಿಂಗ್ ಅನ್ನೋದು ಆಲ್ರೆಡಿ ಡ್ರಿಲ್ ಆಗಿರೋದನ್ನ ಎನ್ಲಾರ್ಜ್ ಮಾಡುತ್ತೆ, ನರ್ಲಿಂಗ್ ಅನ್ನೋದು ನಿಮಗೆ ಗ್ರಿಪ್ಪಿಂಗೋಸ್ಕರ ಮಾಡುವಂತಹ ಕಟಿಂಗ್ ಆಪ್ರೇಷನ್ನು. ವಿಚ್ ಪಾರ್ಟ್ ಸಪೋರ್ಟ್ಸ್ ದ ಅದರ್ ಎಂಡ್ ಆಫ್ ದ ವರ್ಕ್ ಪೀಸ್ ಇನ್ ಲೇತ್ ಮಿಷಿನ್? ಸೊ ಲೇತ್ ಮಿಷಿನ್ ಪಾರ್ಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಇದನ್ನು ತಿಳ್ಕೊಬೋದು. ಅದರ್ ಎಂಡ್ ಆಫ್ ದ ವರ್ಕ್ ಪೀಸನ್ನು ನಾವು ಟೈಲ್ ಸ್ಟಾಕ್ ಅಂತ ಕರಿತೀವಿ. ಹೆಡ್ ಸ್ಟಾಕ್ ಅಂದರೆ ಎಲ್ಲ ಗೇರ್ಸು, ಡ್ರೈವ್ ಮೆಕ್ಯಾನಿಸಮ್ಸ್ ಎಲ್ಲ ಇರುತ್ತೆ. ಕ್ಯಾರೇಜ್ ಅಂದರೆ ಅದು ಮೂಮೆಂಟ್ ಆಗುವಂಥದ್ದು ಬೆಡ್ ಮೇಲೆ ಟೂಲ್ ಪೋಸ್ಟ್ನ ಕ್ಯಾರಿ ಮಾಡಿರುತ್ತೆ. ಹಾಗಾಗಿ ಟೈಲ್ ಸ್ಟಾಕ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಇನ್ ಮೆಷಿನ್ ಶಾಪ್. ನೋಡಿ, ನೀವು ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೋಬೋದು. ಜ್ಯುವೆಲರಿ ಹಾಕೋಬೇಕಾಗುತ್ತಾ? ನೋ. ಗ್ಲೌಸ್ಗಳು ಲೂಸ್ ಆಗಿರಬೇಕಾ? ನೆವರ್. ಓಪನ್ ಟೋ ಶೂಸ್, ನಮ್ಗೆ ಬೆರಳು ಕಾಣುವಂತಹ ಶೂಸ್ ಹಾಕೋಬೇಕಾ? ನೋ. ಸೊ ಸೇಫ್ಟಿ ಗ್ಲಾಸಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟು ಮೆಷಿನ್ ಶಾಪಲ್ಲಿ ಅಂತ ಹೇಳ್ಬೋದು. ಟರೆಟ್ ಲೇತ್ ನಾರ್ಮಲ್ ಲೇತ್ಗಿಂತ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆಂಟ್ ಇರುತ್ತೆ? ಟರೆಟ್ ಲೇತ್, ಕ್ಯಾಪ್ಸ್ಟನ್ ಆ್ಯಂಡ್ ಟರೆಟ್ ಲೇತ್ ಅಂತ ಹೇಳಿದ್ದೆ ನಾನು ಟೈಪ್ಸ್ ಆಫ್ ಲೇತಲ್ಲಿ. ಅಲ್ಲಿ ಡಿಫ್ರೆಂಟ್ ಕಟಿಂಗ್ ಟೂಲ್ಸನ್ನ ನಾವು ರೊಟೇಟಿಂಗ್ ಟರೆಟ್ಗೆ ಫಿಕ್ಸ್ ಮಾಡಿ ಆ ಕಟಿಂಗ್ ಟೈಮನ್ನು ಅಥವಾ ಏನು ಸೆಟಪ್ ಟೈಮ್ನ ರಿಡ್ಯೂಸ್ ಮಾಡ್ಬೋದು. ಹಾಗಾಗಿ ಮಲ್ಟಿಪಲ್ ಕಟಿಂಗ್ ಟೂಲ್ಸ್ನ ರೊಟೇಟಿಂಗ್ ಟರೆಟಲ್ಲಿ ಯೂಸ್ ಮಾಡ್ತಾರೆ. ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್ ಇನ್ ದಿಸ್ ಕೇಸ್. Next I'll move on to the fill in the blanks type of question. I have taken 5 questions for your understanding. ಇಲ್ಲಿ ಎಲ್ಲ ಕೂಡ ಆಪರೇಷನ್ಸ್ ರಿಲೇಟೆಡು, ಕಟರ್ ರಿಲೇಟೆಡು ಆ ಥರ ಇರುತ್ತೆ. ತುಂಬ ಸಿಂಪಲ್ಲು. ಡ್ಯಾಶ್ ಆಪರೇಷನ್ ಯೂಸ್ ಟು ಪ್ರೊಡ್ಯೂಸ್ ಕೋನಿಕಲ್ ಸರ್ಫೇಸ್. ಹಿಯರ್ ದ ಕೋನಿಕಲ್ ಸರ್ಫೇಸ್ ಅನ್ನೋದು ಕೀವರ್ಡ್. ಸೊ ಟೇಪರ್ ಟರ್ನಿಂಗ್ ಅನ್ನೋ ಒಂದು ಆಪರೇಷನಲ್ಲಿ ಏನು ತಿಳ್ಕೊಂಡಿದ್ರಿ, ಕೋನಿಕಲ್ ಸರ್ಫೇಸ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಲಾಂಗ್ ದ ಲೆಂತ್ ಆಫ್ ದ ವರ್ಕ್ ಪೀಸ್. ಹಾಗಾಗಿ ಟೇಪರ್ ಟರ್ನಿಂಗ್ ಅನ್ನೋದು ಕರೆಕ್ಟು. ಬೇರೆ ಎಲ್ಲ ನಿಮಗೆ ಇಲ್ಲಿ 4 ಆಪ್ಷನಲ್ಲಿ 3 ಆಪ್ಷನ್ಸು ಬೇರೆಯೇ ಇದೆ. ಫೇಸಿಂಗ್ ಮತ್ತು ಟೇಪರ್ ಟರ್ನಿಂಗ್ ಮಧ್ಯೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಫೇಸಿಂಗ್ ಅಂದರೆ ಫ್ಲಾಟ್ ಸರ್ಫೇಸಸ್ ಅಟ್ ದ ಎಂಡ್ ಆಫ್ ದ ವರ್ಕ್ ಪೀಸ್ ಅಂತ ಹೇಳಿದ್ರು ಕೇಳಿದ್ರೆ ಫೇಸಿಂಗ್ ಅಂತ ತೊಗೋಬೇಕಾಗುತ್ತೆ. ಇನ್ ಮಿಲ್ಲಿಂಗ್ ಮೆಟೀರಿಯಲ್ ಇಸ್ ರಿಮೂವ್ಡ್ ಬೈ ಡ್ಯಾಶ್ ಕಟರ್. ಆಬ್ವಿಯಸ್ಲಿ ರೊಟೇಟಿಂಗ್ ಕಟರ್. ಇಲ್ಲಿ ಯಾವುದೇ ಥರ ಬೇರೆ ಥರ ಮೂಮೆಂಟ್ ಆಗೋಲ್ಲ, ಕಟರು ರೊಟೇಟ್ ಆಗುತ್ತೆ. ಹಾಗಾಗಿ ರೊಟೇಟಿಂಗ್ ಕಟರ್ ಅನ್ನೋದು ಇಂಪಾರ್ಟೆಂಟು. ಕಟಿಂಗ್ ಟೂಲ್ನ ಲೇತಲ್ಲಿ ಏನು ಹೋಲ್ಡ್ ಮಾಡಿರುತ್ತೆ? ಸೊ ಟೂಲ್ ಪೋಸ್ಟ್ ಹೋಲ್ಡ್ ಮಾಡಿರುತ್ತೆ. ಎಲ್ಲ ಡೈರೆಕ್ಟಾಗಿ ನಿಮಗೆ ಗೆಸ್ ಮಾಡ್ಬೋಂಥ ಒಂದು 5 ಕ್ವಶನ್ಸ್ ಅಂತಲೇ ಹೇಳ್ಬೋದು. ಫ್ಲಾಟ್ ಸರ್ಫೇಸ್ ಅಟ್ ದ ಎಂಡ್ ಆಫ್ ದ ವರ್ಕ್ ಪೀಸ್ ನಾನು ಆಲ್ರೆಡಿ ಹೇಳಿದೆ. ಟೇಪರ್ ಟರ್ನಿಂಗ್ ಅಂದರೆ ಕೋನಿಕಲ್ ಸರ್ಫೇಸ್, ಫ್ಲಾಟ್ ಸರ್ಫೇಸ್ ಅಂದರೆ ಫ್ಲಾಟ್ ಸರ್ಫೇಸ್ ಅಂತ ಹೇಳಿದ್ರೆ ಫೇಸಿಂಗ್ ಅಂತ ಕರಿತೀವಿ. ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್ ಇನ್ ದಿಸ್ ಕೇಸ್. ಯಾವ ಮಿಲ್ಲಿಂಗಲ್ಲಿ ಕಟ್ಟರು ಏನು ವರ್ಕ್ ಪೀಸ್ ಡೈರೆಕ್ಷನ್ಗೆ ಸೇಮ್ ರೊಟೇಟ್ ಆಗ್ತಾ ಇರುತ್ತೆ? ಸೊ ಡೌನ್ ಮಿಲ್ಲಿಂಗ್, ಅಪ್ ಮಿಲ್ಲಿಂಗ್, ಇಟ್ ಈಸ್ ಡೌನ್ ಮಿಲ್ಲಿಂಗ್. ಅಪ್ ಮಿಲ್ಲಿಂಗಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಂತ ಬರುತ್ತೆ, ಇಲ್ಲಿ ಸೇಮ್ ಡೈರೆಕ್ಷನ್ ಅಂತ ಬರುತ್ತೆ. ಲೆಟ್ಸ್ ಮೂವ್ ಆನ್ ಟು ದ 2 ಮಾರ್ಕ್ಸ್ ಕ್ವಶನ್ ಫಸ್ಟ್. ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. 2 ಟೈಪ್ ಆಫ್ ಲೇತ್ ಮಿಷಿನ್ಸ್ ಕೇಳಿದ್ದಾರೆ. ಯಾವ್ದಾದ್ರು 2 ಟೈಪ್ ತೊಗೋಬೋದು. ಸ್ಪೀಡ್ ಲೇತ್, ಇಂಜಿನ್ ಲೇತು, ಕ್ಯಾಪ್ಷನ್ ಆ್ಯಂಡ್ ಟರೆಟ್ ಲೇತ್, ಬೆಂಚ್ ಲೇತ್, ಯಾವ್ದಾದ್ರು 2 ಟೈಪ್ ತೊಗೊಳ್ಳಿ. ಮಿಲ್ಲಿಂಗ್ದು ಅಡ್ವಾಂಟೇಜ್ ಕೇಳಿದ್ದಾರೆ. ಕಾಂಪ್ಲೆಕ್ಸ್ ಶೇಪ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಹೈ ಆಕ್ಯುರೇಸಿ ಮತ್ತು ಸರ್ಫೇಸ್ ಫಿನಿಶ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಅಪ್ ಮಿಲ್ಲಿಂಗ್ ಅಂದರೆ ಏನು ಅಂತ ಕೇಳಿದ್ದಾರೆ. ಅಪ್ ಮಿಲ್ಲಿಂಗ್ನ ಕನ್ವೆನ್ಷನಲ್ ಮಿಲ್ಲಿಂಗ್ ಅಂತಲೂ ಕರಿತೀವಿ. ಅಪ್ ಮಿಲ್ಲಿಂಗಲ್ಲಿ ಕಟ್ಟರ್ ರೊಟೇಷನ್ಗೆ ಆಪೋಸಿಟ್ಟಾಗಿ ನಾವೇನು ಮಾಡ್ತೀವಿ, ಎಗೇನೆಸ್ಟ್ ದ ಡೈರೆಕ್ಷನ್ ಆಫ್ ಟ್ರಾವೆಲ್ ಆಫ್ ದ ವರ್ಕ್ ಪೀಸ್, ಆಪೋಸಿಟ್ ಡೈರೆಕ್ಷನ್ಗೆ ನಾವು ಫೀಡ್ನ ಕೊಡ್ತೀವಿ. ಕಟರ್ ಈ ಥರ ತಿರುಗ್ತಾ ಇದ್ದರೆ ಫೀಡ್ ಉಲ್ಟಾ ಕೊಡ್ತೀವಿ. ಈ ಥರಕ್ಕೆ ಅಪ್ ಮಿಲ್ಲಿಂಗ್ ಅಂತ ಕರಿತೀವಿ. ಸಿಮಿಲರ್ಲಿ ಡೌನ್ ಮಿಲ್ಲಿಂಗ್ ಅಂತ ಏನಾದರೂ ಬಂದರೆ
ಸೇಮ್ ಡೈರೆಕ್ಷನ್ ಅಂತ ಬರೆದ್ರೆ ದಟ್ ಈಸ್ ಎನಫ್. ಕಾಲಮ್ ಆ್ಯಂಡ್ ನೀ ಟೈಪ್ ಮಿಷಿನಲ್ಲಿ ನೀ ಕೆಲಸ ಏನು ಅಂತ ಕೇಳ್ತಿದ್ದಾರೆ. ನೀ ಅನ್ನೋದನ್ನು ಕಾಲಮ್ಗೆ ಫಿಕ್ಸ್ ಮಾಡಿರ್ತಾರೆ, ವರ್ಟಿಕಲ್ ಮೂಮೆಂಟನ್ನು ಕೊಡೋದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಇನ್ನು ಅಡ್ವಾಂಟೇಜಸ್ ಆಫ್ ಲೇತ್ ಮಿಷಿನ್ನು, ವರ್ಸಟೈಲ್ ಮಿಷಿನ್ನು, ಹೈ ಆ್ಯಕ್ಯುರಸಿ ಮತ್ತು ಪ್ರಿಸಿಷನ್ ಇರುತ್ತೆ. ಸೊ ಈ ಥರದ್ದು ಸುಮಾರು ಕ್ವಶನ್ಸ್ನ ಫ್ರೇಮ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ಇನ್ನು 3 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಕೇಳ್ತಾರೆ. ಯು ನೀಡ್ ಟು ಡ್ರಾ ಅ ಸಿಂಪಲ್ ಸ್ಕೆಚ್ ಆಫ್ ಹೆಡ್ ಸ್ಟಾಕ್, ಟೈಲ್ ಸ್ಟಾಕ್, ವರ್ಕ್ ಪೀಸ್ ಆ್ಯಂಡ್ ಕಟ್ ಟೂಲ್ ಪೋಸ್ಟ್. ಯಾವ ಥರ ಫಸ್ಟು ವರ್ಕ್ ಪೀಸ್ನ ಹೆಲ್ಡ್ ಮಾಡಿ, ಆಮೇಲೆ ಹೈ ಸ್ಪೀಡ್ ಆಪ್ರೇಷನಲ್ಲಿ ಹೈ ಸ್ಪೀಡ್ ರೊಟೇಷನಲ್ಲಿ ಸ್ಪಿಂಡಲ್ ರೊಟೇಟ್ ಆಗುತ್ತೆ, ಕಟ್ಟಿಂಗ್ ಟೂಲ್ನ ಫೀಡ್ ಕೊಟ್ಟರೆ ಮೆಟೀರಿಯಲ್ ರಿಮೂವ್ ಆಗುತ್ತೆ ಅಂತ ಬರೆದ್ರೆ ದಟ್ ಈಸ್ ಸಫಿಷಿಯೆಂಟ್ ಫಾರ್ ದಿಸ್ ಕ್ವಶನ್. ಹೆಡ್ ಸ್ಟಾಕ್, ಟೈಲ್ ಸ್ಟಾಕ್ ಫಂಕ್ಷನ್ ಕೇಳಿದರೆ ಹೆಡ್ ಸ್ಟಾಕಲ್ಲಿ ಡ್ರೈವ್ ಯೂನಿಟ್ನ ಫಿಕ್ಸ್ ಮಾಡಿರ್ತಾರೆ ಮತ್ತು ಆಲ್ ದ ರೊಟೇಷನ್ ಸ್ಪಿಂಡಲ್ ಆ್ಯಂಡ್ ವರ್ಕ್ ಪೀಸ್ನ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಟೈಲ್ ಸ್ಟಾಕ್ ಅಂತ ಹೇಳಿದ್ರೆ ಹೆಡ್ ಸ್ಟಾಕ್ ಆಪೋಸಿಟ್ ಡೈರೆಕ್ಷನಲ್ಲಿ ಇದನ್ನು ಇಟ್ಟಿರ್ತಾರೆ. ಇಟ್ ಸಪೋರ್ಟ್ಸ್ ದ ಅದರ್ ಎಂಡ್ ಆಫ್ ದ ವರ್ಕ್ ಪೀಸ್, ಇನ್ನೊಂದು ಎಂಡ್ನ ಸಪೋರ್ಟ್ ಮಾಡುತ್ತೆ. ಸ್ಟ್ರೈಟ್ ಟರ್ನಿಂಗ್ ಮತ್ತು ಫೇಸಿಂಗ್ ಎರಡು ಕೇಳಿದ್ದಾರೆ. ಸ್ಟ್ರೈಟ್ ಟರ್ನಿಂಗ್ ಅಂದರೆ ನೀವು ನೋಡ್ಬೋದು ಇಲ್ಲಿ ಯೂನಿಫಾರ್ಮ್ಲಿ ರಿಡ್ಯೂಸ್ ಡಯಾಮೀಟರ್ ಅಲಾಂಗ್ ದ ಲೆಂತ್ ಬೈ ಮೂವಿಂಗ್ ದ ಕಟಿಂಗ್ ಟೂಲ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ರೊಟೇಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಟಿಂಗ್ ಟೂಲ್ನ ಆಕ್ಸಿಸ್ ಆಫ್ ರೊಟೇಷನ್ಗೆ ಪ್ಯಾರಲಲ್ ಡೈರೆಕ್ಷನಲ್ಲಿ ಯೂನಿಫಾರ್ಮ್ ಆಗಿ ರಿಡ್ಯೂಸ್ ಮಾಡಿದ್ರೆ ಸ್ಟ್ರೈಟ್ ಟರ್ನಿಂಗ್ ಅಂತ ಕರಿತೀವಿ. ಪರ್ಪೆಂಡಿಕ್ಯುಲರ್ ಟು ಆಕ್ಸಿಸ್ ಆಫ್ ರೊಟೇಷನ್ಗೆ ನೀವು ಕಟಿಂಗ್ ಟೂಲ್ನ ಪಾಸ್ ಮಾಡಿ ನೀವು ಫ್ಲಾಟ್ ಸರ್ಫೇಸ್ನ ಎಂಡ್ ಆಫ್ ದ ವರ್ಕ್ ಪೀಸ್ ಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ ಫೇಸಿಂಗ್ ಅಂತ ಕರಿತೀವಿ. ಡೌನ್ ಮಿಲ್ಲಿಂಗ್ ಬಗ್ಗೆ ಆಲ್ರೆಡಿ ಅಪ್ ಮಿಲ್ಲಿಂಗ್ ಹೇಳಿದೆ. ಡೌನ್ ಮಿಲ್ಲಿಂಗ್ ಅಂತ ಹೇಳಿದ್ರೆ ಕ್ಲೈಮ್ ಮಿಲ್ಲಿಂಗ್ ಅಂತ ಕರೀತಾರೆ. ಸೊ ಕಟರ್ನ ಸೇಮ್ ಡೈರೆಕ್ಷನ್ ಆಫ್ ರೊಟೇಷನಲ್ಲಿ ನೀವು ಏನು ವರ್ಕ್ ಪೀಸ್ನ ಫೀಡ್ ಮಾಡಿದ್ರೆ ಡೌನ್ ಮಿಲ್ಲಿಂಗ್ ಅಂತ ಕರಿತೀವಿ. ಇದು 3 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಯು ನೀಡ್ ಟು ರೈಟ್ ದಿಸ್ ಡಯಾಗ್ರಾಮ್, 2D ಸ್ಕೆಚ್ ಬರೀಬೇಕು. ಇಲ್ಲಿ ಯಾವ ಡೈರೆಕ್ಷನ್ ಪಾಸ್ ಆಗ್ತಾ ಇದೆ ಕಟ್ಟರು ಮತ್ತು ಯಾವ ಡೈರೆಕ್ಷನಲ್ಲಿ ವರ್ಕ್ ಪೀಸ್ ಮೂವ್ ಆಗ್ತಾ ಇದೆ. ದೀಸ್ 2 ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದ ಲಾಸ್ಟ್ ಕ್ವಶನ್ ಇನ್ 3 ಮಾರ್ಕ್ಸ್ ಕ್ವಶನ್ ಇಸ್ ಟೇಪರ್ ಟರ್ನಿಂಗ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕೋನಿಕಲ್ ಸರ್ಫೇಸ್ನ ಗ್ರ್ಯಾಜುವಲ್ ಆಗಿ ನೀವು ಡಯಾಮೀಟರ್ನ ರಿಡ್ಯೂಸ್ ಮಾಡಿದ್ರೆ ಅಲಾಂಗ್ ದ ಲೆಂತ್ ಆಫ್ ದ ವರ್ಕ್ ಪೀಸ್ ಟೇಪರ್ ಟರ್ನಿಂಗ್ ಬರುತ್ತೆ ಅಂತ ಹೇಳ್ಬೋದು. 5 ಮಾರ್ಕ್ಸ್ ಕ್ವಶನಲ್ಲಿ ಯು ನೀಡ್ ಟು ಎಲಾಬರೇಟ್ ಮೋರ್. ಇಫ್ ಇಟ್ ಇಸ್ ಲೈಕ್ ಮೈನ್ ಪಾರ್ಟ್ಸ್ ಆಫ್ ಎಂಜಿನ್ ಲೇತ್ ಅಂತ ಕೇಳಿದ್ರೆ ಅದ್ರದ್ದು ಫಂಕ್ಷನ್ನ ಯಾವುದಾದ್ರೂ ಒಂದು 5 ಇಂಪಾರ್ಟೆಂಟ್ ಪಾರ್ಟ್ಸ್ನ ಪಿಕ್ ಮಾಡ್ಕೊಳ್ಳಿ. ಹೆಡ್ ಸ್ಟಾಕ್, ಟೈಲ್ ಸ್ಟಾಕ್, ಟೂಲ್ ಪೋಸ್ಟ್, ಕ್ಯಾರೇಜ್, ಗೈಡ್ ವೇಸ್ ಆ್ಯಂಡ್ ಬೆಡ್ಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ. ನೀವು ಇನ್ನೂ ವೀಡಿಯೋ ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಟು ದಟ್ ವೀಡಿಯೋ ಆ್ಯಂಡ್ ಯು ಕ್ಯಾನ್ ಈಸಿಲಿ ಏಬಲ್ ಟು ಫಿಗರ್ ಔಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದೇ ಥರ ಕಾಲಮ್ ಆ್ಯಂಡ್ ನೀ ಟೈಪ್ ಮಿಲ್ಲಿಂಗ್ ಮಿಷಿನಲ್ಲೂ ಅಷ್ಟೇ ಯಾವ್ದಾದ್ರು ಇಂಪಾರ್ಟೆಂಟ್ ಪಾರ್ಟ್ಸ್ ತೊಗೊಳ್ಳಿ. ಬೇಸ್, ಕಾಲಮ್, ನೀ, ಸ್ಯಾಡಲ್, ಟೇಬಲ್ ಆ ಥರ ತೊಗೊಂಡು ರಫ್ ಸ್ಕೆಚ್ ಬರೆದ್ರೆ ಬರೀರಿ. ಇಟ್ಸ್ ವ್ಯಾಲ್ಯೂ ಆ್ಯಡೆಡ್ ಟು ಯುವರ್ ಮಾರ್ಕ್ಸ್. ಸೊ ತುಂಬ ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಇನ್ ದಿಸ್ ಕ್ವಶನ್. ಅಪ್ ಮಿಲ್ಲಿಂಗ್ ಮತ್ತು ಡೌನ್ ಮಿಲ್ಲಿಂಗ್ದು ಡಿಫ್ರೆನ್ಷಿಯೇಟ್ ಕೇಳಿದ್ದಾರೆ. ಯಾವ ಥರ ಡೈರೆಕ್ಷನ್ ಆಫ್ ಫೀಡ್ ಕೊಡ್ತಾರೆ, ಸೇಮ್ ಡೈರೆಕ್ಷನ್ನ ಅಥವಾ ಆಪೋಸಿಟ್ ಡೈರೆಕ್ಷನ್ನ. ಸೇಮ್ ಡೈರೆಕ್ಷನ್ ಇದ್ದರೆ ಡೌನ್ ಮಿಲ್ಲಿಂಗು, ಆಪೋಸಿಟ್ ಡೈರೆಕ್ಷನ್ ಇದ್ದರೆ ಅಪ್ ಮಿಲ್ಲಿಂಗು. ಚಿಪ್ ಥಿಕ್ನೆಸ್ಸು 0 ಇರುತ್ತೆ ಸ್ಟಾರ್ಟಿಂಗಲ್ಲಿ, ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗುತ್ತೆ. ಸರ್ಫೇಸ್ ಫಿನಿಶು ಅಪ್ ಮಿಲ್ಲಿಂಗಲ್ಲಿ ಕಡಿಮೆ ಬರುತ್ತೆ, ಡೌನ್ ಮಿಲ್ಲಿಂಗಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಟೂಲ್ ಬೇಗ ಸೌದೋಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ ಅಪ್ ಮಿಲ್ಲಿಂಗಲ್ಲಿ. ಡೌನ್ ಮಿಲ್ಲಿಂಗಲ್ಲಿ ಲೆಸ್ ಟೂಲ್ ವೇರ್ ಮತ್ತು ಕಟಿಂಗ್ ಆಪ್ರೇಷನ್ನು ಸ್ಮೂತಾಗಿರುತ್ತೆ. ಇನ್ನು ಕ್ಲಾಸಿಫಿಕೇಶನ್ ಆಫ್ ಲೇತ್ ಕೇಳಿದರೆ ನೋ ನೀಡ್ ಟು ರೈಟ್ ಎನಿ ಡಯಾಗ್ರಾಮ್ ಹಿಯರ್. ಅಟ್ಲೀಸ್ಟ್ ಯು ಲೀಸ್ಟ್ ದ ಲೇತ್ ಇಂಪಾರ್ಟೆಂಟ್ ಕ್ಲಾಸಿಫಿಕೇಷನ್ ಆ್ಯಂಡ್ 2 ಲೈನ್ ಬರೆದ್ರೆ ಸಾಕು. ಸ್ಪೀಡ್ ಲೇತ್ ಎಲ್ಲಿ ಯೂಸ್ ಮಾಡ್ತಾರೆ, ಸೆಂಟರ್ ಲೇತ್ ಎಲ್ಲಿ ಯೂಸ್ ಮಾಡ್ತಾರೆ, ಬೆಂಚ್ ಲೇತ್ ಯಾವಾಗ ಯೂಸ್ ಮಾಡ್ತಾರೆ, ಅದೇ ಥರ ಟೂಲ್ ರೂಮ್ ಲೇತು, ಕ್ಯಾಪ್ಷನ್ ಆ್ಯಂಡ್ ಟರೆಟ್ ಲೇತು, ಇದೆಲ್ಲದ್ರೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ನ ಪಿಕ್ ಮಾಡಿ ಬರೀರಿ. ಅದೇ ಥರ ಮಿಲ್ಲಿಂಗ್ ಮಿಷಿನ್ದು ಕ್ಲಾಸಿಫಿಕೇಷನ್ನು ಕೂಡ ಸಿಮಿಲರ್ ವೇ. ಯು ನೀಡ್ ಟು ಲೀಸ್ಟ್ ಫಸ್ಟ್, ಆಫ್ಟರ್ವರ್ಡ್ಸ್ ಯು ನೀಡ್ ಟು ರೈಟ್ 2 ಪಾಯಿಂಟ್ಸ್ ಇನ್ ಈಚ್ ಮಿಲ್ಲಿಂಗ್ ಮಿಷಿನ್ಸ್. ಇಷ್ಟು ಬರೆದ್ರೆ ಸಾಕಾಗುತ್ತೆ. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇದನ್ನು ನೀವು ರೆಫರೆನ್ಸಾಗಿ ತೊಗೊಂಡು ಇನ್ನೂ ಯಾವ್ಯಾವ ಟಾಪಿಕ್ಸ್ ಉಳಿದಿದೆಯೋ ಅದರಲ್ಲಿರೋದೆಲ್ಲನೂ ಕಲೀರಿ ಅಂತ ನಾನು ವಿಶ್ ಮಾಡ್ತಾ, ಎಲ್ರಿಗೂ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಮಿ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್. ಇನ್ ದ ಅಪ್ಕಮಿಂಗ್ ವೀಡಿಯೋಸ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಆಲ್ ದ ಮಾಡೆಲ್ ಕ್ವಶನ್ ಪೇಪರ್ಸ್. ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಸಾಲ್ವ್ ಮಾಡಿರ್ತೀನಿ. ಅದನ್ನು ವಾಚ್ ಮಾಡಿ ಸಿಮಿಲರ್ ಕ್ವಶನ್ಸು ಅದೇ ಥರ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ CME2 ಎಂಟೈರ್ ವಿಡಿಯೋ ಸೀರೀಸ್.